ಚೆನ್ನಮ್ಮ ಅವರ ಅಗಲಿಕೆಯ ನಂತರ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. 2001ರಲ್ಲಿ ಭೀಕರವಾಗಿ ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ ಮಾಡಲಾಗಿತ್ತು. ಆ ಭೀಕರ ಆಸಿಡ್ ಘಟನೆ ನಡೆದಿದ್ದು ಎಲ್ಲಿ, ಹೇಗಾಯಿತು? ಆಸಿಡ್ ಅಟ್ಯಾಕ್ ನಡೆದ ಸ್ಪಾಟ್ನಿಂದ ರಾಜ್ ನ್ಯೂಸ್ ಈಗ ಒಂದು ರಿಪೋರ್ಟ್ ಮಾಡಿದೆ. ಆ ಶಿವರಾತ್ರಿಯಂದು ಆಗಿದ್ದೇನು, ದುರುಳರು ಮಾಡಿದ್ದೇನು? ಶಿವರಾತ್ರಿ ಪೂಜೆ ಬಳಿಕ ಎಂಟ್ರಿ ಕೊಟ್ಟಿದ್ದಂತ ದುರುಳ ಯಾರು? ದೇವೇಗೌಡರ ತವರಲ್ಲೇ ನಡೆದೇ ಹೋಗಿದ್ದು ಭೀಕರ ಕೃತ್ಯ. 2001ರಲ್ಲಿ ನಡೆದಿದ್ದಂತ ಒಂದು ಘಟನೆ ಇದು. ಹಾಸನದ ಕರಾಳ ಇತಿಹಾಸ ನೆನಪಿಸುವಂತಹ ಸ್ಥಳದಿಂದ ರಿಪೋರ್ಟ್ ಈಗ ಮಾಡಲಾಗಿದೆ. ಹೀಗೆ ಹಾಸನದ ಕರಾಳ ಇತಿಹಾಸ ನೆನಪಿಸುವ ಸ್ಥಳದಿಂದ ರಾಜ್ ನ್ಯೂಸ್ ಈಗ ರಿಪೋರ್ಟ್ ಮಾಡ್ತಾ ಇದೆ. ಇನ್ನು ಹಾಸನದ ಈ ಒಂದು ಕರಾಳ ಇತಿಹಾಸ ನೆನಪಿಸುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ಇದೀಗ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಆಗಿರುವಂತಹ ಚೆನ್ನಮ್ಮ ಕೂಡ ನಿನ್ನೆ ಸಂಜೆ ವಿಧಿವಶರಾಗಿದ್ದರು. ಆದರೆ ಕುಮಾರಸ್ವಾಮಿ ಕೂಡ 2 ದಿನಗಳ ಹಿಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅಂದರೆ 25 ವರ್ಷಗಳ ಹಿಂದೆ ಆಗಿದ್ದಂಥ ಅವರ ತಾಯಿಯ ಮೇಲೆ ಆ್ಯಸಿಡ್ ಅಟ್ಯಾಕ್ ಏನಿದೆ ಅದನ್ನು ಕೂಡ ನೆನಪಿಸ್ಕೊಂಡ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಆಗಿದ್ದಂಥ ಆ್ಯಸಿಡ್ ದಾಳಿಯಿಂದ ಅವರು ಕೂಡ ಸಾಕಷ್ಟು ಒಂದು ಗಂಭೀರವಾಗಿ ಗಾಯಗೊಂಡಿದ್ದರು. ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಕಂಡೀಷನ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಆ ಮನೆ ದೇವರು ಸೇರಿದಂತೆ ಎಲ್ಲ ಪೂಜೆಯನ್ನು ಮಾಡಿದಂಥ ನಮ್ಮ ತಾಯಿಯನ್ನು ಆ ಒಂದು ದೇವರೇ ಇವತ್ತು ಕಾಪಾಡಿತ್ತು ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಕಳೆದ 25 ವರ್ಷಗಳ ಹಿಂದೆ ಅಂದರೆ 2001ರ ಫೆಬ್ರವರಿಯಲ್ಲಿ ಆಗಿದ್ದಂಥ ಈ ಒಂದು ಆಸಿಡ್ ಅಟ್ಯಾಕ್ ಏನಿದೆ ಅದೇ ಒಂದು ಜಾಗದಲ್ಲಿ ಇದೀನಿ. ಇದೇ ದೇವಸ್ಥಾನ ಒಂದು ಸಾಕ್ಷಿ ಕೂಡ ಇವತ್ತಿನವರೆಗೂ ಇದೆ. ಯಾಕಂದರೆ 2001ರ ಫೆಬ್ರವರಿಯಲ್ಲಿ ಆಗಿದ್ದಂಥ ಆಸಿಡ್ ಅಟ್ಯಾಕ್ ಏನಿದೆ ಆ ಒಂದು ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಅವರ ಸೊಸೆಯಾಗಿರುವಂಥ ರೇವಣ್ಣ ಅಂದರೆ ಭವಾನಿ ರೇವಣ್ಣ ಅವ್ರ ಜೊತೆ ಬರ್ತಾರೆ. ಈ ಬಂದಂಥ ಸಂದರ್ಭದಲ್ಲಿ ಐತಿಹಾಸಿಕ ಹಾಗೂ ಪ್ರಸಿದ್ಧವಾಗಿರುವಂಥ ಶಿವನ ದೇವಸ್ಥಾನಕ್ಕೆ ಬಂದು ಭೇಟಿಯನ್ನು ಕೊಡ್ತಾರೆ. ಇಲ್ಲಿ ಪೂಜೆಯನ್ನು ಕೂಡ ಮುಗಿಸ್ತಾರೆ. ಇದು ಹೊಳೆನರಸೀಪುರದ ಒಂದು ಹರದನಹಳ್ಳಿ ಗ್ರಾಮ ಏನಿದೆ ಅವರ ಮನೆಯ ಮುಂಭಾಗದಲ್ಲೇ ಇರುವಂಥ ಈ ಒಂದು ಪ್ರಸಿದ್ಧವಾದಂಥ ಶಿವನ ದೇವಸ್ಥಾನ. ಯಾವತ್ತು ಬಂದಂಥ ಸಂದರ್ಭದಲ್ಲಿ ಸೊಸೆ ಭವಾನಿ ರೇವಣ್ಣವ್ರು ಕೂಡ ಜೊತೆಲೇ ಇರ್ತಾರೆ. ಚೆನ್ನಮ್ಮ ಅವರು ಕೂಡ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಪೂಜೆಯನ್ನು ಕೂಡ ಮುಗಿಸ್ಕೊಂತಾರೆ. ಪೂಜೆಯನ್ನು ಮುಗಿಸಿ ಇಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಒಬ್ಬ ವ್ಯಕ್ತಿ ಅವರಿಗೆ ಬಂದು ಆ್ಯಸಿಡನ್ನು ಹಾಕಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಆಗಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ಸೇರಿಸಲಾಗಿರುತ್ತೆ. ಆದರೆ ಆ್ಯಸಿಡ್ ಅಟ್ಯಾಕ್ನಿಂದ ಅವರ ಮುಖ ಕೂಡ ಸಂಪೂರ್ಣವಾಗಿ ಸುಟ್ಟು ಗಾಯದ ಗುರುತುಗಳು ಕೂಡ ಆಗಿರುತ್ತೆ. ಬರೋಬ್ಬರಿ 6 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅದಾದ ಮೇಲೆ ನಾರ್ಮಲ್ ಆಗಿರ್ತಾರೆ. ಅವರು ಕೂಡ ಈಚೆ ಬರ್ತಾರೆ. ಆದರೆ ಅಲ್ಲೂ ಕೂಡ ಮಹಾತಾಯಿ ಏನಿದ್ದಾರೆ ಅವರು ಆರೋಪಿಗಳನ್ನು ಅವ್ರ ಕುಟುಂಬಸ್ಥರೇ ಆಗಿರೋದ್ರಿಂದ ಆರೋಪಿಗಳನ್ನು ಕ್ಷಮಿಸ್ತಾರೆ. ಅಂದರೆ ಅವರ ಸಂಬಂಧಿಕರೇ ಆಗಿರುವಂಥ 2 ಆರೋಪಿಗಳು ಆ ಒಂದು ಸಂದರ್ಭದಲ್ಲಿ ಸಂಬಂಧಿಕರೇ ಆಗಿರೋದ್ರಿಂದ ಅವರು ಇಬ್ಬರನ್ನು ಕೂಡ ಕ್ಷಮಿಸ್ತಾರೆ. ಇದಾದ ನಂತರವಾಗಿ ಅವರು ಜೈಲಿನಿಂದ ಈಚೆ ಕೂಡ ಬರ್ತಾರೆ. ಆದರೆ ಆಸಿಡ್ ಅಟ್ಯಾಕಿಂದ ಅಷ್ಟು ದೊಡ್ಡ ಮಟ್ಟದ ಗಾಯಗಳಾಗಿದ್ರು ಕೂಡ ಆಸ್ಪತ್ರೆಯಲ್ಲಿ 6 ತಿಂಗಳು ಕೂಡ ಒಂದು ಚಿಕಿತ್ಸೆನ ಪಡ್ಕೊಂಡು ಬಂದರೂ ಕೂಡ ಅಂಥ ದುರ್ಘಟನೆ ನಡೆದರೂ ಕೂಡ ಅವರ ನಡೆಸಿ ಆಸಿಡ್ ಅಟ್ಯಾಕ್ ಅನ್ನು ಮಾಡಿದಂಥ ಅವ್ರ ಕುಟುಂಬಸ್ಥರನ್ನ ಕ್ಷಮಿಸುವಂಥ ಕೆಲಸವನ್ನು ಕೂಡ ಚೆನ್ನಮ್ಮ ಅವರು ಮಾಡಿರ್ತಾರೆ. ಇದೇ ವಿಚಾರವಾಗಿ ಇವತ್ತು ಕೂಡ ಅವ್ರ ಕುಟುಂಬಸ್ಥರು ಇವತ್ತು ನೆನೆಸ್ಕೊಂತಾರೆ, ಆ ಮಹಾತಾಯಿ ನನ್ನ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಅಟ್ಯಾಕ್ ಆದರೂ ಕೂಡ ನಾನು ಜೈಲಿಗೆ ಸೇರಬೇಕಾಯಿತು, ಆದರೆ ಕ್ಷಮಿಸಿ ಇರೋದು ಇವತ್ತು ಕೂಡ ಅವ್ರ ಕುಟುಂಬಸ್ಥರಲ್ಲಿ ಸಾಕಷ್ಟು ನೆನೆಸ್ಕೊತಾ ಇದ್ದಾರೆ ನಮ್ಮ ಮಹಾತಾಯಿ ಅನ್ನುವಂಥ ವಿಚಾರದಲ್ಲಿ. ಈಗ ಇದೀಗ 2001ರಲ್ಲಿ ನಡೆದಿದ್ದಂತಹ ಘಟನೆ ಇದು ಅಂತಂದ್ರೆ ಚೆನ್ನಮ್ಮ ಅವರ ಮೇಲೆ ದೇವೇಗೌಡರ ಅವರ ತಮ್ಮನ ಮಗ ಈ ರೀತಿಯಾಗಿ ಆಸಿಡ್ ಅಟ್ಯಾಕ್ ಅನ್ನ ಮಾಡಿರ್ತಾನೆ 2001ರಲ್ಲಿ. ಕಾರಣ ಏನು ಅಂತಂದ್ರೆ ಇದು ಬೇರೆ ಏನೋ ದ್ವೇಷ ಅಲ್ಲ, ರಾಜಕೀಯ ಪಿತೂರಿ ಅಂತ ಹೇಳಿ ಅದಾದ ನಂತರ ಗೊತ್ತಾಗುತ್ತೆ. ಅಂತಂದ್ರೆ ರಾಜಕೀಯ ಕೈವಾಡ ಇದೆ. ರಾಜಕೀಯ ಒಂದು ವಿಚಾರದಲ್ಲಿ ಆ ಒಂದು ದ್ವೇಷವನ್ನ ಸಾಧಿಸಲಿಕ್ಕೆ ಮೊದಲನೇದಾಗಿ ಆ ಒಂದು ಆಸಿಡ್ ಅಟ್ಯಾಕ್ ಆಗಿದ್ದು ಕುಮಾರಸ್ವಾಮಿ ಅವರ ಮೇಲೆ ಆಸಿಡ್ ಅಟ್ಯಾಕ್ ಆಗಬೇಕಿತ್ತು. ಆದರೆ ಅದು ಬೈ ಮಿಸ್ ಆಗಿ ಅಂತಂದ್ರೆ ಇಲ್ಲಿ ಚೆನ್ನಮ್ಮ ಅವ್ರ ಮೇಲೆ ಆ ಒಂದು ಅಟ್ಯಾಕ್ ಅನ್ನು ಮಾಡಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ದುರ್ಘಟನೆ ಈ ಒಂದು ಸ್ಥಳವನ್ನು ಈಗ ಗಮನಿಸ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಂತಂದರೆ ಯಾವ ಸ್ಥಳದಲ್ಲಿ ಅವರ ಅವತ್ತು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿರ್ತಾರೆ ಚೆನ್ನಮ್ಮನವರು, ಅದಾದ ನಂತರ ಪೂಜೆ ಸಲ್ಲಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆಯುತ್ತೆ. ಅದಾದ ನಂತರವೂ ಕೂಡ ಅವರಿಗೆ ಕ್ಷಮೆಯಾಚಿಸಿ ಯಾರು ಈ ರೀತಿಯಾದಂಥ ಈ ಒಂದು ಪ್ರಕರಣದಲ್ಲಿ ಅಥವಾ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರ್ತಾನೆ ಅಂತಂದರೆ ಖುದ್ದು ಚಿಕ್ಕಪ್ಪನ ಮಗ ಏನಿರ್ತಾನೆ ಆತನನ್ನು ವಾಪಸ್ಸು ಜೈಲಿಂದ ಖುದ್ದು ದೇವೇಗೌಡರೇ ಈ ರೀತಿಯಾಗಿ ಆತನನ್ನು ಬಿಡುಗಡೆ ಕೂಡ ಮಾಡಿಸಿರ್ತಾರೆ. ಇದು ಈಗಲೂ ಕೂಡ ಅವರ ಕುಟುಂಬ ಎಲ್ಲವೂ ಕೂಡ ನೆನಪಿಸುವಂಥ ಒಂದು ಘಟನೆ.
ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಘಟನೆ ನಡೆದಿದ್ದು 2001ರಲ್ಲಿ ಇದನ್ನ ಎಲ್ಲರೂ ಕೂಡ ಈಗ ನೆನಪಿಸಿ ಆ ಒಂದು ಕುಟುಂಬದ ಒಂದು ತ್ಯಾಗವನ್ನು ಈಗ ಶ್ಲಾಘಿಸ್ತಾ ಇದ್ದಾರೆ.